ಕೊಡಕ್ ನನ್ನ ಮಕ್ಕಳು ಸವಾಸ. ಏನಾಯ್ತು? ತಾಳಯ್ಯ ಸ್ವಾಮಿ, ನನ್ನ ಕಾರೆಲ್ಲ ಹಾಳಾಗೋಗುತ್ತೆ. ಕುಚ್ ನನ್ನ ಮಗನ್ ತಗೊಬಂದು. ಯಾರಿದು? ಓ ನಡ್ಡವೇ. ಟೇಬಲ್ ನಂಬರ್ 4 ಅಲ್ಲಿ ಕುಡಿತಿರೋರು ಎಲ್ಲಿದ್ದಾರೆ? ಹಲೋ ಭಯ್ಯ, ಭಯ್ಯ ಎದ್ದೇಳಿ. ಇವನೇನು ಸೇಮ್ ನಂತರನೇ ಇದ್ದಾನೆ. ಪ್ರಪಂಚ ತುಂಬಾ 7 ಜನ ಒಂದೇ ಹೋಲ್ಕೆಯಲ್ಲಿ ಇರ್ತಾರಂತೆ, ಅದ್ರಲ್ಲಿ ಇವನು ಒಬ್ಬ. ನನಗೇನಾಗ್ಬೇಕು? ಇವನ್ ಕುಡಿಯೋದಕ್ಕೆ ಹುಟ್ಟಿದಾನೆ, ನಾನ್ ಕರ್ಕೊಂಡು ಹೋಗೋದಕ್ಕೆ ಹುಟ್ಟಿದ್ದೀನಿ. ಭಯ್ಯ ಎಲ್ಲಿಗೆ ಹೋಗ್ಬೇಕು? ಕತ್ಲೆಯಲ್ಲಿ ಚಂದ್ರನ್ ನೋಡೋವರೆಗೂ, ಆ ಸೂರ್ಯನ್ಗೆ ಶುಭೋದಯ ಹೇಳೋವರೆಗೂ ಯಾವ್ದನ ಸೇಫ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀಯಾ? ಸೇಫು? ಇವಾಗ ಇವನ್ನ ಸೇಫ್ ಪ್ಲೇಸ್ ಎಲ್ಲಿ ಕರ್ಕೊಂಡು ಹೋಗ್ಲಿ? ತಲೆ ನೋವ್ತಾ ಇದೆಯಲ್ಲಪ್ಪ. ಏನಾಯ್ತು ಭಯ್ಯ? ನೀನೇನು ನೋಡಕ್ ನಂತರನೇ ಇದೆಯಾ? ಹೌದು, ನಾನ್ ನಿನ್ ತರ ಇದ್ದೀನಿ, ನೀನ್ ಅಂತರ ಇದ್ಯಾ. ಏನೀಗ? ನಿಮ್ಮ ಅಪ್ಪನ ಹೆಸರೇನು? ನರಸಿಂಹಾಚಾರಿ. ಯಾಕೆ? ಚಾರಿನಾ? ಆದ್ರೆ ನಾನ್ ನಾಯ್ಡು ಅಲ್ವಾ? ನಾವಿಬ್ರು ಒಂದೇ ತರ. ಫುಡ್ ರಿಲೇಷನ್, ಬ್ಲಡ್ ರಿಲೇಷನ್ ಇದ್ರೇನೆ ಒಂದೇ ತರ ಹುಡ್ತಾರ? ದಾರಿ ತಪ್ಪಿದ ಮಗ ಸಿನಿಮಾದಲ್ಲಿ ಇಬ್ರು ರಾಜ್ಕುಮಾರ್ಗಳಿದ್ದಾರೆ, ರಿಲೇಷನ್ ಇದ್ಯಾ? ಅಷ್ಟೇ ಯಾಕೆ, ರೀಸೆಂಟ್ ಆಗಿ ರಿಲೀಸ್ ಆದ ಗಾಡ್ ಫಾದರ್ ಸಿನಿಮಾಲಿ ಇಬ್ರು ಉಪೇಂದ್ರ ಇದ್ದಾರೆ, ಸಂಬಂಧ ಇದ್ಯಾ? ಕರೆಕ್ಟೇ. ಬೈ ದ ವೇ, ನನ್ನ ಹೆಸರು ಕುಶಾಲ್. ಐ ಆಮ್ ಪ್ರೇಮ್ ಕುಮಾರ್. ಪ್ರೀತಿಯಿಂದ ಎಲ್ಲರೂ ಲವ ಅಂತ ಕರೀತಾರೆ. ಡ್ರಿಂಕರ್ಸ್ ಕ್ಯಾಬ್ ಡ್ರೈವರ್ ನಾನು. ಅರ್ಥ ಆಗಿಲ್ಲ. ಅರ್ಥ ಆಗ್ಲಿಲ್ವಾ? ನಿಂತರ ಬಾರಲ್ಲಿ ರೆಸ್ಟೋರೆಂಟ್ ಅಲ್ಲಿ ಕುಡ್ದು ಬಿದ್ದೋಗಿರ್ತಾರಲ್ಲ, ಅವ್ರನ್ನ ಮನೆಗೆ ಕ್ಷೇಮವಾಗಿ ತಲುಪಿಸ್ತೀನಿ. ಅಂದ್ರೆ ನಾನು ಇಲ್ಲಿಗೆ? ನಾನೇ. ಓಕೆ, ಅಲ್ಲಿದೆ. ಏ ಅಂಕಲ್, ಶುಭೋದಯಗಳು. ಏಯ್, ಯಾರೇ ನೀನು? ಪರಿಚಯ ಇರೋ ಒಂಥರ ಮಾತಾಡಿಸ್ತಾ ಇದ್ಯಾ? ಕುಡ್ದು ಮಾತಾಡಿದ್ನೆಲ್ಲ ಮರ್ತೋಗ್ತಾರೆ ಅಂತ ಮತ್ತೆ ಪ್ರೂವ್ ಮಾಡ್ಬಿಟ್ರೆ ಅಂಕಲ್. ನನ್ನೊಂದು ಕುಡುಕ್ ನನ್ ಮಗ ಅಂತಿದ್ಯಾ? ಅಷ್ಟಕ್ಕೂ ಯಾರೋ ನೀನು? ಅಂಕಲ್, ನೀವು ರಾತ್ರಿ ಬಾರಲ್ಲಿ ಫುಲ್ಲು ಕುಡ್ದು ಮಲಗಿದ್ದಾಗ ನಾನೇ ನಿಮ್ಮನ್ನ ಸೇಫಾಗಿ ಕರ್ಕೊಂಡು ಬಂದಿದ್ದು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಮ್ಮೆಲ್ಲ ಕುಡುಕರ ಸಪೋರ್ಟ್ ಯಾವಾಗ್ಲೂ ಇರುತ್ತಯ್ಯ. ಪ್ರೊಸೀಡ್. ಓಕೆ. ಹೌದು, ನಿನ್ನ ಅಡ್ರೆಸ್ ಎಲ್ಲಿದೆ? ನೈಟ್ ಟೈಮ್ ಕ್ಯಾಬಲ್ಲಿ ಇರ್ತೀನಿ, ಬೆಳಿಗ್ಗೆ ಹೊತ್ತು ಬಸ್ ಸ್ಟಾಪು, ಪಾರ್ಕು ಎಲ್ಲಂದ್ರಲ್ಲಿ. ನಿಜಕ್ಕೂ ನಿನ್ನಂತ ಮನೆ ಇರ್ಬೇಕಯ್ಯ. ಎಲ್ಲೋಡು, ಇದೇ ನನ್ನ ಮನೆ. ಈ ಮನೇಲಿ ನಾನು ಒಬ್ನೇ ಇರ್ತೀನಿ. ಔಟ್ ಹೌಸ್ ಖಾಲಿ ಐತೆ, ಆದಷ್ಟು ಬೇಗ ಬಂದ್ಬಿಡು, ಆಯ್ತಾ? ಬಾಡಿಗೆ ಕಟ್ಟಕ್ಕಾಗಲ್ಲ ಸರ್. ಬಾಡಿಗೆ ಬೇಡಯ್ಯ, ಫ್ರೀ. ಓಹೋ, ಓಸಿಲಿ AC ರೂಮ್ ಕಮಿಟ್ ಆದ್ನಾ? ನೋಡ್ತಮ್ಮ, ಕಮಿಟ್ಮೆಂಟ್ ಎಲ್ಲ ಕ್ಯಾನ್ಸಲ್. ಬಾಡ್ಗೆ 10,000, ಅಡ್ವಾನ್ಸು 25,000. ಇಷ್ಟ ಇದ್ರೆ ಇರು, ಇಲ್ಲ ಅಂದ್ರೆ ಗೆಟ್ ಔಟ್. ಅಂಕಲ್, 25,000 ಅಲ್ಲ, 25 ರೂಪಾಯಿ ಕೂಡ ನಾನು ಕೊಡಲ್ಲ. ಕುಡ್ದಾಗ ಬಾ ಅನ್ನೋದು ಹೇಳದ್ಮೇಲೆ ಹೋಗ. ನಿಂತ್ಕೊಳ್ಳಯ್ಯ, ಫ್ರೀ ಆಗಿರಾಕಿದನ್ನೇ ಧರ್ಮಛತ್ರ ಅನ್ಕೊಂಡ? ಇವಾಗ ತಾನು ಒಳಗೋದಲ್ಲಯ್ಯ, ನೀನ್ ನೋಡಿದ್ರೆ ಬಾತ್ರೂಮ್ ಇಂದ ಬರ್ತಾ ಇದ್ಯಾ? ಹೌದು, ನಾನು ಯಾರು? ಭಯ್ಯ, ನನ್ಗೆ ಇಲ್ಲಿ ಇರಕ್ ಆಗ್ತಿಲ್ಲ, ನಾನು ಹೊರಡ್ತೀನಿ. ಎಲ್ಲಾ ವಿಷಯದಲ್ಲೂ ನೋಡಕ್ಕೆ ಇವರಿಬ್ರು ಒಂದೇ ತರ ಇದಾರಲ್ಲ, ಹೇಗಪ್ಪ? ಸರಿ, ಇವಾಗ ಏನಾಯ್ತು ಅಂತ ಹೇಳು. ಇಷ್ಟೇ ತಾನೇ? 25,000.
ನೋಡಿದ್ ಸಾಕು. ತಗೊಳ್ಳಿ. ಅಲ್ಲ ನೀವಿಬ್ರು ಒಂದೇ ತರ ಇದ್ದೀರಲ್ಲ. ನಮ್ಮ ಅಪ್ಪ ಅವ್ರ ತಾತ ಅವ್ರ ತಾತ, ಅವ್ರ ಅಪ್ಪ ಅವ್ರ ತಾತ ಇಬ್ರು ಒಂದೇ ತಾಯಿ ಮಕ್ಕಳ. ಅಲ್ಲ, ಒಂದೇ ಟ್ಯಾಪ್ ಕೆಳಗಡೆ ನೀರ್ ಕುಡಿತಿದ್ರಂತೆ, ಅದಕ್ಕೆ ಒಂದೇ ತರ ಹುಟ್ಟಿದೀವಂತೆ. ಕ್ಯಾಪ್ರ ನನ್ ಮಗ. ಒಂದೇ ಟ್ಯಾಪಿ ನೀರ್ ಕುಡುದ್ರ? ಭಯ್ಯ, ನಿನ್ಗೆ ಈ ರೂಮ್ ತುಂಬಾ ಇಷ್ಟ ಆಯ್ತು ಅನ್ಸತ್ತೆ. ಏನ್ ಕತೆ? ನನ್ಗೆ ಒಂದು ಹುಡುಗಿ ಬೇಕು. ಹುಡ್ಗಿನ? ಭಯ್ಯ, ನೀನ್ ಸಾಮಾನ್ಯ ಅಲ್ಲ, ಅಸಾಮಾನ್ಯ ನೀನು. ಅಷ್ಟಕ್ಕೂ ನಾನು ಎಷ್ಟೋ ದಿನದಿಂದ ಅನ್ಕೋತಾ ಇದ್ದೀನಿ ಜಂಪಿಂಗ್ ಜಪಾನ್ ಮಾಡ್ಬೇಕು ಅಂತ. ಹಲೋ, ನಾನು ಹೇಳಿದ್ದು ಪ್ರೀತಿ ಮದುವೆ ಮಾಡ್ಕೊಳ್ಳೋದಕ್ಕೆ ಒಂದು ಸುಂದರವಾದ ಹುಡುಗಿ ಬೇಕು ಅಂತ. ಇಷ್ಟು ಸಾಕು. ಅಷ್ಟಕ್ಕೂ ಮ್ಯಾಟ್ರ್ ಏನ್ ಹೇಳು? ಅದೊಂದು ದೊಡ್ಡ ಕತೆ. ಓ, ಫ್ಲಾಶ್ ಬ್ಯಾಕ್? ಹಾಗಾದ್ರೆ ಒಂದ್ ನಿಮಿಷ. ಇವಾಗ ಹೇಳ್ ಭಯ್ಯ. ನಮ್ಮ ಅಪ್ಪ ಅಮ್ಮ ಚಿಕ್ಕ ವಯಸ್ಸಲ್ಲಿ ಆಕ್ಸಿಡೆಂಟಲ್ಲಿ ಸತ್ತೋದ್ರು. ಆ ಟೈಮಲ್ಲಿ ನಮ್ಮ ಅಜ್ಜಿ ಕೂಡ ಹುಷಾರಿರ್ಲಿಲ್ಲ. ಅವಾಗ ನಾನು ಹೇಗ್ ಬೆಳಿತೀನೋ ಅಂತ ಎದುರ್ಕೊಂಡು. ಏ ಸುಬ್ಬು, ನನ್ ಟೈಮ್ ಆಗೋಯ್ತಪ್ಪ. ಅಮ್ಮ ನಿನ್ಗೇನು ಆಗಲ್ಲಮ್ಮ. ನನ್ ಕೊನೆ ಆಸೆ ಹಾಗೆ ಉಳ್ದೋಗಿದ್ಯಪ್ಪ. ಹೇಳಮ್ಮ. ನಿನ್ ಮಗಳು ಸುಬ್ಬಲಕ್ಷ್ಮಿನ ಖುಷಿ ಕೊಟ್ಟು ಮದ್ವೆ ಮಾಡಪ್ಪ. ಖಂಡಿತ ಮಾಡ್ತೀನಮ್ಮ. ನಿನ್ ಮಾತಿಗೆ ಯಾವತ್ತಾದ್ರೂ ಇಲ್ಲ ಅಂದಿದ್ದೀನಾ? ಚಿಕ್ಕ ವಯಸ್ಸಿಂದ ಸುಬ್ಬಲಕ್ಷ್ಮಿ ಜೊತೆ ಬೆಳೆದ್ನಲ್ವಾ, ಅವಳನ್ನ ಮದ್ವೆ ಮಾಡ್ಕೋಬೇಕು ಅಂತ ಜೀವನ ಪೂರ್ತಿ ಜೊತೆಲಿ ಇರ್ಬೇಕು ಅನ್ನೋ ಫೀಲಿಂಗೇ ಬರ್ಲಿಲ್ಲ. ನಿನ್ ಫೀಲಿಂಗ್ಸ್ ಇರ್ಲಿ ಇಲ್ದೇ ಇರ್ಲಿ, ನಾನು ನಮ್ಮಮ್ಮಂಗ್ ಮಾತು ಕೊಟ್ಟಿದ್ದೀನಿ, ಈ ಮದ್ವೆ ಮಾಡೇ ಮಾಡ್ತೀನಿ. ಅದಂಗಲ್ಲ ಮಾವ, ನಾನು ನೋಡೋ, ಪದವಿಗೋಸ್ಕರ ನನ್ ಜೀವನ ತೆಗ್ದೋನು. ನಾನು ಮರ್ಯಾದೆಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಕೊಲೆ ಮಾಡಕ್ಕೂ ಹೇಸಲ್ಲ. ಮಾವೇ, ನಾನು ಹೇಳಿ ಇನ್ನೊಂದು ಮಾತು ಆಡ್ಬೇಡ. ನಾಳೆನೇ ನಿನ್ ಮದ್ವೆ. ಮಾವ, ನನ್ನ ಕ್ಷಮಿಸ್ಬಿಡಿ. ನನ್ನ ಮನ್ಸಿಗೆ ಇಷ್ಟ ಆಗಿರೋ ಹುಡುಗಿ ಸಿಕ್ಕಿದ್ಮೇಲೆ ನಾನು ಮತ್ತೆ ವಾಪಸ್ ಬರ್ತೀನಿ. ದಯಮಾಡಿ ನನಗೋಸ್ಕರ ಹುಡುಕ್ಬೇಡಿ ಪ್ಲೀಸ್. ನಾನು ಬೆಂಗಳೂರು ಹೋಗ್ತಾ ಇದ್ದೀನಿ. ಬುದ್ಧಿ ಇರೋರು ಯಾರಾದ್ರೂ ಲೆಟ್ರಲ್ಲಿ ಎಲ್ಲಿಗೆ ಹೋಗ್ತಾ ಇದೀನಿ ಅಂತ ಬರೀತಾರಾ? ಅಂದ್ರೆ ನನಗೆ ಸುಳ್ಳು ಹೇಳಿ ಅಭ್ಯಾಸ ಇಲ್ಲ. ಮತ್ತೆ ನಮ್ಗೆ ಅದೇ ಕೆಲ್ಸ. ಲವ, ನನಗೆ ಸುಂದರವಾಗಿರೋ ಹುಡುಗಿನ ಹುಡ್ಕೊಡ್ತೀಯಾ? ಸಿಟಿಲಿ ಸುಂದರವಾಗಿರೋ ಹುಡುಗಿ ಇರ್ತಾರಾ? ಅಷ್ಟಕ್ಕೂ ಬೆಂಗಳೂರು ಹುಡುಗಿರ್ ಬಗ್ಗೆ ನಿನಗೆ ಹೇಳ್ಬೇಕು ಅಂದ್ರೆ ಭಯ್ಯ, ನಿನ್ಗೆ ಜನ್ಮದಲ್ಲಿ ಮದ್ವೆ ಆಗಲ್ಲ. ಅಲ್ಲ, ನಿನ್ಗೆ ಎಂತ ಒಳ್ಳೊಳ್ಳೆ ಮಸ್ತಾಗಿರೋ ಹುಡುಗಿರ್ನ ತೋರಿಸಿದೀನಿ ಭಯ್ಯ. ನಾನು ಹುಡುಗಿ ನೋಡಿದ ತಕ್ಷಣ ಫ್ಲಾಟ್ ಆಗ್ಬೇಕು. ನನ್ನ ಹಾರ್ಟಲ್ಲಿ ಲವ್ ಬಲ್ ಬೆಳಗ್ಬೇಕು. ಅದು ನಡಿಬೇಕು ಅಂದ್ರೆ ನಿನ್ ಒಳಗಡೆ ಫೀಲಿಂಗ್ಸ್ ಇರ್ಬೇಕು ಭಯ್ಯ. ಫೀಲಿಂಗ್ಸು ನಿನಗ್ ಜೋಡಿ ಹುಡ್ಕೋದು ನನ್ ಕೈಲಾಗ್ಲಿಲ್ಲ ಅಂದ್ರೆ ಆ ದೇವ್ರು ಕೂಡ ಏನು ಮಾಡಕ್ಕಾಗಲ್ಲ ಭಯ್ಯ. ಭಕ್ತರೆಲ್ಲರಿಗೂ ಮಾತಾ ಅನ್ನಪೂರ್ಣೇಶ್ವರಿ ದೇವಿ ನಿಮ್ಮ ಮನಸ್ಸಲ್ಲಿರೋ ಕೋರಿಕೆನ, ಕಷ್ಟಗಳನ್ನ ಎಂತದ್ದೇ ಪರಿಸ್ಥಿತಿಲೂ ಪೂರೈಸ್ತಾರೆ. ನಿಮ್ಗೇನೇ ಕಷ್ಟ ಇದ್ರು, ನಿಮ್ಮ ಕೋರಿಕೆ ಎಂತದ್ದೇ ಆಗಿದ್ರು ಖಂಡಿತ ಪೂರೈಸ್ತಾರೆ. ಯಪ್ಪೋ, ನೋಡಕ್ ಚೆನ್ನಾಗೇ ಇದೆ. ಏನ್ ಭಯ್ಯ, ಆ ಮಾತೇನ್ ಹಂಗ್ ನೋಡ್ತಾ ಇದ್ಯಾ? ನನಗೆ ಅಮ್ಮ ಅವರು ತುಂಬಾ 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 ಇಷ್ಟ ಆಗ್ಬಿಟ್ರು. ಚೆ ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ ಭಯ್ಯ? ಅಷ್ಟಕ್ಕೂ ಅಮ್ಮ ಅವ್ರಿಗೆ ಭಕ್ತನಾಗಿರೋದ್ರಲ್ಲಿ ತಪ್ಪಿಲ್ಲ. ಗಂಡ ಆಗ್ತೀನಿ ಅನ್ಕೋಬಾರ್ದು, ಅದು ತಪ್ಪು, ಪ್ರಕೃತಿಗೆ ವಿರುದ್ಧ. ಅಮ್ಮ, ನನಗೆ ತುಂಬಾ ಕಷ್ಟ ಇದೆಯಮ್ಮ. ಎಲ್ಲ ಬಿಸ್ನೆಸ್ ಅಲ್ಲೂ ಲಾಸ್ ಆಗೋಯ್ತಮ್ಮ. ಆ ಕಷ್ಟಗಳಿಂದ ನೀವೇ ಪಾರ್ ಮಾಡ್ಬೇಕಮ್ಮ. ಭಕ್ತ, ಯಾವತ್ತಾದ್ರೂ ನೀನ್ ತಿರುಪತಿಗೆ ಹೋಗಿದ್ಯಾ? ನಾನು ಹೋಗಿಲ್ಲಮ್ಮ. ನನ್ನ ಹೆಂಡತಿ ನಮ್ಮಮ್ಮ ಹೋಗಿದ್ದಾರೆ. ಓಹೋ, ಸ್ವಾಮಿ ಸ್ವಾಮಿ, ನೀನ್ ತುಂಬಾ ಸಂಪಾದನೆ ಮಾಡಿ ಮೇಲಕ್ ಹೋದ್ರೆ ತಿರುಪತಿಗೆ ಬಂದು ಕಾಣಿಕೆ ಹಾಕ್ತೀನಿ ಅಂತ ನಿಮ್ಮಮ್ಮನವರು ಸ್ವಾಮಿ ಹತ್ರ ಬೇಡ್ಕೊಂಡಿದ್ದಾರೆ. ಅಯ್ಯೋ, ನಮ್ಮಮ್ಮ 2 ತಿಂಗಳಿಂದನೇ ಹೋಗ್ಬಿಟ್ರಲ್ಲಮ್ಮ. ಬ್ಯಾಲೆನ್ಸ್ ಇಟ್ಟು ಹಾಗೆ ಬಿಟ್ಟಿರೋದಕ್ಕೆ ಆ ಬಾಲಾಜಿಗೆ ಕೋಪ ಬಂದಿದೆ. ಆ ಆಗ್ರಹದಲ್ಲಿ ನಿಗ್ರಹ ಕಳ್ಕೊಂಡು ನಿನ್ನ ಈ ಪರಿಸ್ಥಿತಿಗೆ ತಂದಿದ್ದಾನೆ. ಅಂದ್ರೆ ನಾನು ಇವಾಗ ಏನ್ ಮಾಡ್ಬೇಕಮ್ಮ? ತಿರುಪತಿಗೆ ಹೋಗಿ ಹರಕೆ ಎಲ್ಲ ತೀರ್ಸ್ಕೊ ಅಂತ ಹೇಳ್ತಿದ್ದೀರಾ? ಒಂದ್ ನಿಮಿಷ ಸ್ವಾಮಿ. ಓಹೋ, ಸ್ವಾಮಿ ಅವ್ರ ಜೊತೆ ಮಾತಾಡ್ದೆ. ಆ ಕಾಣಿಕೆನ ಸ್ವಾಮಿ ಅವರು ಇಲ್ಲೇ ಸಮರ್ಪಣೆ ಮಾಡಿ ಅಂದ್ರು.
ಬರೋ ವಾರ ನಾನು ತಿರುಪತಿಗೆ ಹೋಗ್ತಿದ್ದೀನಿ. ಸ್ವಾಮಿಗಳಿಗೆ ನಾನೇ ತಲುಪಿಸ್ತೀನಿ. ಆಯ್ತಮ್ಮ, ಹಂಗೆ ಮಾಡಿ. ಆಹಾ. ಮಾತಾ, ಸ್ವಾಮಿ ಅವ್ರ ಫೋನ್ ನಂಬರ್ ನನ್ಗೊಂದ್ ಸ್ವಲ್ಪ ಕೊಡ್ತೀರಾ? ನಾನೊಂದ್ಸರಿ ಮಾತಾಡ್ತೀನಿ. ಏಯ್ ಬಾಯ್ ಮುಚ್ಚ. ತಲಹಾಟೆ. ಭಕ್ತ, ಆ? ನಿಮ್ದು ಸ್ಪೆಷಲ್ ದರ್ಶನನಾ? ಹೌದು ಸ್ವಾಮಿ. ಹಾಗಿದ್ರೆ ಸ್ವಲ್ಪ ಖರ್ಚಾಗುತ್ತೆ. ಎಷ್ಟಾದ್ರೂ ಪರವಾಗಿಲ್ಲ ಸ್ವಾಮಿ. ಈ ಕಡೆ ಬನ್ನಿಪ್ಪ. ಬನ್ನಿ. ನಡಿ, ನಿನಗಿದೆ. ಏನ್ ಕಂದ ನಿನ್ ಸಮಸ್ಯೆ? ಇಷ್ಟು ದಿವ್ಯ ಶಕ್ತಿ ಇರೋ ನಿಮ್ಗೆ ನಮ್ ಸಮಸ್ಯೆ ಮುಂಚೆನೆ ಗೊತ್ತಿರ್ಬೇಕಲ್ವಾ? ಭಕ್ತ, ಅಮ್ಮನವ್ರಿಗೆ ಎಲ್ಲ ಗೊತ್ತಿರುತ್ತೆ. ಸ್ವಾಮಿ ಪ್ರಸಾದ ಬೇಕು ಅಂದ್ರೆ ಮೊದಲು ಹುಂಡಿಗೆ 100 ರೂಪಾಯಿ ಹಾಕಿ. ಭಯ್ಯ, ಒಂದ್ ನಿಮಿಷ ಇರು. ಅಮ್ಮ ಅವ್ರಿಗೊಂದ್ ಚಿಕ್ಕ ಟೆಸ್ಟ್. ನಾವಿಬ್ರು ಒಂದೇ ತರ ಇದೀವಲ್ವಾ? ಒಂದೇ ತಾಯಿಗೆ ಹುಟ್ಟಿದೀವ, ಒಂದೇ ತಂದೆಗೆ ಹುಟ್ಟಿದೀವ? ನಮ್ ಮದರ್ ಸಿಸ್ಟರ್ಸಾ, ನಮ್ ಫಾದರ್ ಬ್ರದರ್ಸಾ? ನಿಮ್ಮಿಬ್ಬರ ಮಧ್ಯೆ ಎಣ್ಣೆಗೆ ಮತ್ತೆ ನೀರಿಗಿರೋ ಸಂಬಂಧ ಇದೆಯಾ ಹೊರ್ತು ರಕ್ತ ಸಂಬಂಧ ಇಲ್ಲ ಕಂದ. ಅಬ್ಬಾ 100% ಕರೆಕ್ಟ್. ನೀನು ಒಬ್ಳು ಅಂದಗಾತಿಗೋಸ್ಕರ ಕಾಯ್ತಾ ಇದೆಯಾ ಅಲ್ವಾ? 1000% ಕರೆಕ್ಟ್. ನಾನು ಲವ್ ಮಾಡೋದಕ್ಕೆ, ನನ್ನ ಲೈಫ್ ಶೇರ್ ಮಾಡ್ಕೊಳ್ಳೋದಕ್ಕೆ ನನ್ಗೊಬ್ಳು ಅಂದವಾಗಿರೋ ಹುಡುಗಿನೇ ಬೇಕಿತ್ತು. ಎಷ್ಟು ಅಂದವಾಗಿರೋ ಹುಡುಗಿ ಬೇಕು ಕಂದ? ಸನ್ಯಾಸಿ ಆಗಿದ್ರು ನನಗೋಕೆನೆ. ಏನ್ ಕಂದ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ನನ್ನಷ್ಟು ಅಂದವಾಗಿರೋ ಹುಡುಗಿ ನಿನಗ್ ಓಕೆನಾ? ಅಮ್ಮ ಸಾಕಮ್ಮ, ನಿನ್ ತರ ಅಂದ ಇದ್ರೆ ಅಷ್ಟೇ ಸಾಕು. ನನ್ ಹಾಗೆ ಹೋಲಿಕೆಗಳಿರೋ ಹುಡುಗಿ ದಕ್ಷಿಣ ದಿಕ್ಕಲ್ಲಿರೋ ಪಾರ್ಕಲ್ಲಿರ್ತಾಳೆ. ಹೋಗು. ಸೇಮ್ ನಿಮ್ ತರನೇ ಇರೋ ಹುಡ್ಗಿ ಹೇಗಿರ್ತಾಳೆ? ನಾನ್ ನಂಬಲ್ಲ. ಕಾಮಾತುರಾಣಂ ನ ಭಯಂ ನ ಲಜ್ಜಾ ಪ್ರೇಮಾತುರಾಣಂ ನ ಭೂತೋ ನ ಭವಿಷ್ಯತ್. ನೀವಿಬ್ರು ಇರ್ಬೇಕಾದ್ರೆ ನಾವಿಬ್ರು ಇರ್ಬಾರ್ದಾ? ಹೋಗ್ಬರ್ತೀನಮ್ಮ. ಹೊರಡಿ ಕಂದ. ಭಯ್ಯ, ನನ್ಗೇನೋ ಕನ್ಫ್ಯೂಷನ್ ಆಗ್ತಿದೆ. ನನಗೆ ಕ್ಲಾರಿಟಿ ಇದೆ, ನಡಿ.